ದೇವ್ರ ಪೂಜೆ ಮಾಡಿದ್ರೆ ಕೆಟ್ಟದ್ದು ಆಗ್ತದ ಅಂತ ಏನು ನೀವು ಎಲ್ಲರೂ ಕೇಳಿರಿ? ಏನು ನಾನಂತೂ ಕೇಳಿಲ್ಲ, ಅದು ನಂಬೋದೇ ಇಲ್ಲ. ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದಾಗ್ತದ ಅಂತ ಹೇಳಿ ಒಂದು ಏನೋ ನಂಬಿಕೆಯಿಂದ ಒಂದು ಪಾಸಿಟಿವ್ ಎನರ್ಜಿ ಒಂದು ಭಯದಿಂದ ದೇವರಿಗೆ ಪೂಜೆ ಮಾಡ್ತೀವಿ ನಾವು. ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಎಲ್ಲದಕ್ಕೂ ದೇವ್ರು ನೋಡ್ಕೋತಾನ ಅಂತ ಹೇಳ್ತೀವಿ. ಯಾಕಂದ್ರೆ ದೇವ್ರ ಹರ ಅನ್ನೋದು ಒಂದು ನಂಬಿಕೆ ಮತ್ತು ಒಂದು ಭಯ ಅಷ್ಟೇ. ಅದಕ್ಕೆ ಬಿಟ್ಟರೆ ದೇವ್ರು ಕೆಟ್ಟದ್ದು ಮಾಡ್ತಾನೆ ಅಂತ ಅನ್ನೋದು ಅದು 100% ಸುಳ್ಳು ಇರ್ಬೋದು. ಈ ಊರು ಒಳಗೆ ಅದರ ಸಲುವಾಗಿಯೇ ಪೂಜೆ ಮಾಡಿದ್ರಕ್ಕೆ ಏನು ಕೆಟ್ಟದಾತ ಅಂತ ಹೇಳಿ ಪೂಜೆನೇ ಮಾಡುವುದಿಲ್ಲ, ಮಾಡಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಒಳಗೆ ಇರುವಂಥ ಹತನೂರು ಊರು ಒಳಗೆ ಕಲ್ಯಾಣ ಚಾಲುಕ್ಯ ಕಾಲದೊಳಗೆ ನಿರ್ಮಾಣ ಆದಂಥ ಒಂದು ಶಂಕರೇಶ್ವರ ದೇವಸ್ಥಾನ ಈ ಊರು ಒಳಗೆ ಅದ. ಇದಕ್ಕೆ ದೇಗುಲ ಅನ್ನೋ ಮಾತ್ರ ಊರು ಒಳಗೆ ಗೊತ್ತಾಗ್ತದೆ. ಈ ಶಂಕರೇಶ್ವರ ದೇವಸ್ಥಾನ ಇದಕ್ಕೆ ಊರು ಒಳಗೆ ಹನುಮಾನ್ ದೇವ್ರದ್ದು ದೇವಸ್ಥಾನ ಕೂಡ ಅದ. ಅದು ಒಂದೇ ಕಾಲದೊಳಗೆ ನಿರ್ಮಾಣ ಆದಂಥ ದೇವಸ್ಥಾನ ಅದ. ಇಲ್ಲಿ ಊರು ಅಂತ ಕಲಾಕೃತಿ ಹನುಮಾನ್ ದೇವ್ರದ್ದು ಗುಡಿ ಒಳಗೆ ಭಾಳಷ್ಟು ಇರುವಂಥ ಎರಡೂ ಒಂದೇ ಕಾಲದ ಒಳಗೆ ನಿರ್ಮಾಣ ಆಗಿರ್ಬೋದು ಅನ್ನೋದು ನನ್ನದೊಂದು ಊಹೆ. ಹನುಮಾನ್ ದೇವ್ರದ್ದು ದೇವಸ್ಥಾನ ಅದ್ಭುತವಾದ ದೇವಸ್ಥಾನ. ಅದು ಶಂಕರಲಿಂಗೇಶ್ವರ ದೇವಸ್ಥಾನ ಕೂಡ ಅದ್ಭುತವಾದಂಥ ಅದರ ಪರಿಸ್ಥಿತಿ ಹೆಂಗದ ಅಂತ ಹೇಳಿದ್ರೆ ಯಾರೂ ಕೇರ್ ಮಾಡೋದಿಲ್ಲ. ವರ್ಷಿಗೆ ಒಂದು ಟೈಮ್ ಶಿವರಾತ್ರಿ ಬರ್ತದೆ ಅಲ್ಲ, ಅವತ್ತಿನ ದಿನ ಮಾತ್ರ ಪೂಜೆ ಮಾಡ್ತಾರೆ ಅಂತ. ಇಡೀ ದಿನ ಅದಕ್ಕೆ ಪೂಜೆ ಮಾಡುವುದಿಲ್ಲ. ಪೂಜೆ ಮಾಡಿದ್ರೆ ಕೆಟ್ಟದಾಗ್ತ ಅಂತ ಹೇಳಿ ಪೂಜೆ ಮಾಡುವುದಿಲ್ಲ. ಜಸ್ಟ್ ಒಂದು ದೀಪ ಹಚ್ಚಿ ಅಷ್ಟೇ ಹಚ್ತಾರಂತ. ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆಯದು ಆತ ಅಂತ ನಮಗೆ ಗೊತ್ತು, ಅದು ಕೆಟ್ಟದ್ದು ಆತ ಅಂತ ಯಾರು ನಂಬುತ್ತಾರೆ?